ಮಾಡ್ತೀವಿ, ಸಪ್ರೇಟ್ ತೊಗೋಬೇಕು ಸರ್, ಯಾಕಂದರೆ ಬರ್ತೀವಿ. ಮಧ್ಯಾಹ್ನ ಟೈಮ್ 2:30. ಯಾಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ ಚಿನ್ನು ಮತ್ತೆ ಕಿಲಾಡಿ ಜೋಡಿ ಪಿಂಕು ಹೋಗಿದ್ದೀರಲ್ಲ ಇವತ್ತು. ಲೈಟ್ ಪಿಂಕು, ಡಾರ್ಕ್ ಪಿಂಕು. ಅದೇ ಕಾಂಬಿನೇಷನ್ ಚೆನ್ನಾಗಿದೆ. ಒಂದು ಆಮಂತ್ರಣ ಇದೆ. ಆಮಂತ್ರಣ ಏನಪ್ಪಾ ಅಂತಂದ್ರೆ ನಾಮಕರಣ ಅಲ್ಲ, ನೇಮಿಂಗ್ ಸೆರೆಮನಿ ಇದೆ. ಇಲ್ಲಿ ನಮ್ಮ ಪಕ್ಕದಲ್ಲಿ ಮರುಷಿ ಸರ್ ಅಂತ ಇದ್ದಾರೆ, ಅವ್ರ ಮೊಮ್ಮಗಂದು. ಸೊ ಅಲ್ಲಿ ಈಗಾಗಲೇ ಲೇಟ್ ಆಗಿದೆ. ಸೊ ಹೆಚ್ಚಿಗೆ ಮಾತಾಡಲಿಕ್ಕೆ ಟೈಮ್ ಇರೋದು ಹೋಗ್ತಾ ಇದ್ದೀವಿ. ಯಾವಾಗಲೂ ಲೇಟ್ ಆಗದ ಅಂತೀರಾ, ಯಾವಾಗಾದ್ರೂ ಬೇಗ ರೆಡಿ ಆಗಿಯಲ್ಲ. ಏನು ವಿಷಯ ಅಂತ ಹೇಳಿದೀವಿ. ಸೊ ಅಲ್ಲಿ ಹೋಗಿ ಮತ್ತೆ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಅಂದ್ರೆ ಅವರು ಮೊಮ್ಮಗ ಆಗಿದಾನ ಅವರಿಗೆ. ಆ ಮೊಮ್ಮಗಂದ ನಾಮಕರಣದ ಇವತ್ತು. ಅದು ನಮಗ ಹತ್ರ ಆಗೋ ತರಾನ ಲೋಕಮಾನ್ಯ ಭವನ್ ಅಲ್ಲ ರೀ, ಲೋಕಮಾನ್ಯ ಭವನ್ ಒಳಗ ಹತ್ರನ ಆಗ್ತದ. ಅದಕ್ಕೆ ಅಲ್ಲೇ ನಾವು ಹೊರಡ್ತಾ ಇದ್ದೀವಿ. ಈಗ ನಮ್ಮ ನೇಬರ್ ಇದಾರ, ಹೋಗಿದಾರ ಬರ್ರಿ ಅಂತ. ಹೋಗೋ ಖುಷಿ ನಿಮ್ಗೆ ಗೊತ್ತೇ ಇದೆ, ಯಾಕಂದ್ರೆ ಲೇಟ್ ಅಂತೂ ಆಗೈತೆ. ಆದ್ರೂ ಸಂಡೇ ಇದೆ ಇವತ್ತ. ನೋಡಿ ಇವಳಿನ ಕೇಳತ್ತಾಳ, ಇದು ನೋಡಿ ನೀನು ಇವತ್ತು ಫಸ್ಟ್ ನೋಡ್ತಾ ಇದೀಯಾ ಶಾಂಭವಿ? ನೀನ್ ತಗೊಂಡಂತ ತಗೊಂಡೇನ ಈ ಸರ? ಇದ್ಯಾವ ಸರ ಅಂತ ಕೇಳ್ತಾ ಇದ್ದಾಳೆ ನೋಡಿಪ್ಪ. ಇದು ಅದೇ ಅದ್ರ ಕಲರ್ ಅದಾವ. ಹೆಂಗ ಅನಿಸ್ತದ ಈ ಲುಕ್? ಇದಕ್ಕ ಏನ್ ಇಟ್ಕೊಳತಿ? ಮುಚ್ಕೊಂಡೆ ಬೇಡ. ಅವಳು ಯಾವಾಗ್ಲೂ ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋದು ಎಲ್ಲ. ಬ್ಯಾಗ್ ಅವಳಿಗೆ ಒಂದು ಸಣ್ಣ ಬ್ಯಾಗ್ ಕೊಟ್ಟಿರ್ತೀವಿ ಎಲ್ಲ. ಆಕಿ ಏನದಾಳ ಕ್ಯಾಶಿಯರ್, ಏನಂತಾರ ಫೈನಾನ್ಸಿಯಲಿ ಅಂತಾರಲ್ಲ, ಅವಳು ಅದ ಕೆಲಸ ಎಲ್ಲ ನಿಭಾಯಿಸ್ಕೋತಾಳ. ಅದು ಬ್ಯಾಗ್ ಒಂದು ತೊಗೊಂಡು ಹೆಂಗೆ ಇದು ಮಾಡತ್ತಾಳ ನೋಡಿ. ನಾನು ಇಲ್ಲಿ ಫ್ಲವರ್ ಇದೆ ನೋಡಿ. ಮೊನ್ನೆ ನಮಗೆ ರಿಟೈರ್ಮೆಂಟ್ ಇದು ಇಷ್ಟು ಮಾಡುವಾಗ ನಮಗೆ ಫ್ಲವರ್ ತೊಗೊಂಡಿದ್ರು. ನಾವು ಈ ರೀತಿ ಹಾಕಿದ್ದೀವಿ ಇದ್ರೊಳಗೆ. ನಾನು ಒಂದು ಈ ಫ್ಲವರ್ ನನಗೆ ತಲೆ ಒಳಗೆ ಅಂತ ಹೂ ತೊಗೊಂಬರ್ಲಿಲ್ಲ ಇವತ್ತು. ಚಿನ್ನು ನೋಡಿದ್ರಂತ ಇರಲಿಲ್ಲ ಅಲ್ಲಿ. ಅದಕ್ಕೆ ಮತ್ತೀಗ ಇದೇ ನಾನು ಫ್ಲವರ್ ಹಾಕೊತೀನಿ. ನನಗೆ ಯಾವ ಥರ ಹೂ ಇದ್ರೂ ಇಷ್ಟನ ಆಗ್ತದೆ. ಹೂ ಅಂದ್ರೆ ಇಷ್ಟ ನನಗೆ. ಇದು ಜರ್ಬರ ಚೆನ್ನಾಗಿದೆ ಕಲರ್, ಇದೇ ಹಾಕೊಂಡ್ಬಿಡ್ತೀನಿ ಈಗ. ಇಷ್ಟ ಆಗ್ತದೆ. ನಡೀರಿ, ಈಗ ಚಿನ್ನು ಕಾರ್ ತೆಗ್ದಿದ್ದಾರೆ, ಹೋಗೋಣ ಪಟಾಫಟ್. ಶಮ ಮತ್ತೆಲ್ಲ ಹೋಗ್ತಾ ಇದ್ದೀವಿ ನಾವು, ಮತ್ತೆಲ್ಲೋ ಸ್ಪೆಷಲ್ ಅದ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಜಾಗ ಕಡೆ ಸ್ಪೆಷಲ್, ಅದು ಭಾಳ ಇಂಪಾರ್ಟೆಂಟ್ ಅದ ನಿಮ್ಮೆಲ್ಲರ ಸಲುವಾಗಿ. ಅದನ್ನು ನಾವು ತೋರಿಸ್ತೀವಿ. ಸ್ಪೆಷಲ್ ಇಲ್ಲಿ ಚಿನ್ನೊಂದು ಕೆಲಸ. ಇಲ್ಲಿ ನೋಡಿ ಹೆಂಗೆ ತಿರ್ಸಾತಾರ ನೋಡಿ ಮಿಷಿನ್. ಅಲ್ಲಿ ನೋಡಿ ಹೆಂಗೆ ತಿರ್ಸ್ಕೊಳ್ತಾರೆ. ಅವ್ರಿಗೆ ಮಿಸಿಯಿಂದ ಬೆನ್ನು ಹತ್ಕೊಂಡು ಕೂತಿದ್ದಾರೆ ನೋಡಿ. ಮತ್ತು ಅಪ್ಪು ಇಲ್ಲಿ ರೆಡಿ ಆಗ್ತಾ ಇದ್ದಾನೆ. ನೀವು ಕಾರ್ ಒಳಗೆ ಹಾಕೊಂತ ಲಾಕ್ ಮಾಡಿ ಬಾ ಪಟ್ನ, ಟೈಮ್ ಆಗಿದ್ದು ಬಾ. ಯಾಕಂದ್ರೆ 2:30 ಆಯ್ತು ಇಲ್ಲೇ. ಇವ್ರು ಕಾರ್ ಹಚ್ಚಕ್ಕೆ ಹೋದ್ರು. ಇದೆ ನೋಡಿ ಲೋಕಮಾನ್ಯ ಅಂತ ಹೇಳಿ ಇಲ್ಲೇ ಇದೆ ನಮ್ದು. ಟೇಸ್ಟ್ ಹೇಳಿ ಆರಾಮ. ಕಾಂಗ್ರ್ಯಾಚುಲೇಷನ್ಸ್. ಅಲ್ಲ ಆರಾಮ. ಟೇಸ್ಟ್ ಮಸ್ತ್ ಮಾಡಿದ್ದಾರೆ. ಮಾಡಿದ್ದಾರೆ ಇದೆ ಮಾಜಿ. ನಾವು ಡೆಕೋರೇಷನ್ ಅಂತೂ ಭಾಳ ಮಸ್ತ್ ಆಗೈತಿ, ಚಂದ ಮಾಡಿದಾರೆ ಭಾಳ. ಮತ್ತು ಇಲ್ಲಿ ಕುಲಾಯಿ ಸ್ಪೆಷಲ್ ಎಲ್ಲಡಿ ಮುಂಚೆ ಹೆಂಗೆ ಇದು ಎಲ್ಲ ಭಾಳ ಚೆಂದಾಗೈತೆ. ಓಕೆ, ಚಂದ ಮಾಡಿದ್ದಾರೆ ಇದೆಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ. ಆರಾಮ್ ಆಯ್ತು. याला खाली येतं बोलायला तिचं आराम. ते तर जेवता येतं. ಕೊಟ್ಟಿದ್ದಾರೆ. ವೆಜ್ಜಿದ ಐಟಮ್ಸ್ ಅದಾವ, ನಾನ್ ವೆಜ್ ಅಂತ ಬರ್ತಾರೆ. ನಾನ್ ವೆಜ್ ಇದೆ ಇಲ್ಲ. ಊಟದ್ದು ಚಲೋ ಮಾಡ್ಯಾರ ವ್ಯವಸ್ಥೆ ಎಲ್ಲ. ಚಲ ವೆಜ್ ಖಾಲಿ ತಗೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಕುಂತಿ ಕೂತ್ಕೊಳ್ಳಿ.
थोडं थोडं शंभरी लिंबेಯನ್ನು ಚಪಾತಿ ಕೊಡಿ ಥೋಡ ಶವನಿ ಇಲ್ಲೇ ಕೊಡ್ತಿ ನನ್ನ ಈ ಸ್ವಲ್ಪ ಟೇಸ್ಟ್ ಮಾಡು ಹೆಂಗೈತೆ ನೋಡಿ ಇವಳು ವೆಜ್ ತಾಲಿ ತಗೊಂಡು ಕೂತಾಳ ಇದು ಪನ್ನೀರ್ ಮತ್ತೆ ಚಪಾತಿ ಅರವತ್ತೀನಿ ನೀವು ಬಂದ್ರಿ ಆರಾಮಿದೆಯಾ हाय सांगाले तू कशी आहेस बरी आहेस भैया कुठं आहे भैया मी कोण आहे काय दिलेलो हो तुला आठवण आहे ये आणि घरी दादा दोघं पण त्यांनी पण मॅचिंग केले तेवढं बरं वाटतंय दोघं पण एकत्र छान झाले बघा मस्त केला बघा ಈಗ ಮತ್ತು ಸ್ಪೆಷಲ್ ಕೆಲಸ ಸಲುವಾಗಿ ಹೋಗ್ತಾ ಇದೀವಿ ಹೊರಗಡೆ ನಾವು ಭಾಳ ಸ್ಪೆಷಲ್ ಅದ ತೋರಿಸ್ತೀವಿ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ನಿಮಗೂ ನೋಡಿದ ಮೇಲೆ ಗೊತ್ತಾಗ್ತದೆ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿ ತರಕಾರಿ ಇಲ್ಲಿ ಅದ ಮತ್ತು ಇಲ್ಲಿ ಎಳ್ನೀರು ಬೇಡ ಬೇಡ ಬಿತ್ತ ನೋಡಿ ಎಷ್ಟು ತುಂಬ ನೀರು ಅದಾವ ಇದು ನೋಡಿ ಎಳ್ನೀರು ಅಂತಂದ್ರೆ ಇವ್ಳಿಗೆ ಭಾಳ ಇಷ್ಟ ಮತ್ತು ಎಳ್ನೀರು ಹೊಡ್ಯಾತ ಇಲ್ಲಿ ಬರೀ ಇಂಥವ ಕುಡಿಯೋಣ ಅಂತ ನಂಗೆ ಇದಾಗಲ್ಲ ನಾ ಏನು ಮಾಡಲಿ ಹೇಳಿ ಎಲ್ಲ ತರಕಾರಿ ವ್ಯಾಪಾರ ಮಾಡಿದ್ರಿ ಸೌತಿಕಾಯಿ ಬೇಡ ರೀ ಹಾಂ ಸೌತಿಕಾಯಿ ತಗೋ ಮತ್ತು ಇದು ತಗೋರಿ ನುಗ್ಗೆಕಾಯಿ ಎಷ್ಟು ಅದಾವ ನೋಡ್ರಿ ಬದ್ನಿಕಾಯಿ ಯಾವ ಥರ ಅದಾವ ನೋಡಿ ಎಷ್ಟು ದೊಡ್ಡ ಬದ್ನಿಕಾಯಿ ಇದೇ ಕಾಯಿ ಬರ एवढं मोठं ನೋಡಿ ಎಷ್ಟು ದೊಡ್ಡ बदनीकाई ಇದೆ व्हिडिओ में क्या लेते हैं हे काय भरता करायला काय हां हां सौदे ಬೇರೆ ಬದनीಕಾಯಿ ತಗೋತಾ ಇದ್ದಾರೆ ತಗೊಂಡು ಎಣ್ಣೆದವ್ರಿಗೆ ಫೋನ್ ಪೇ ಮಾಡತ್ತಾರ ಫೋನ್ ಪೇ ಮಾಡಿ ಬರ್ತಾ ಅಂತ ಗೋಬಿ ಅವ್ರೇನು ರೇಟ್ ಹೇಳ್ತಾರಲ್ಲ ಅದ್ರಾಗ ರೂಪಾಯಿचं भाजीपालाचं आणलं त्यांनी ಇಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತೊಗೋತಾ ಇದೀವಿ ಏನೇನು ಅದಾವ ನೋಡಕ್ಕೆ ನಾವು ಒಳಗೆ ಕರ್ಕೊಂಡು ಹೊಂಟೇನಿ ಶಾಂಭವಿಗೆ ಮತ್ತು ಬೇರೆ ಕಡೆ ಹೊಂಟಿದ್ದು ಮತ್ತು ಇಲ್ಲಿ ಜಕ್ಕೊಂಡು ಬಂದೆ ನೋಡಿ ಇಲ್ಲಿ ಹರ್ಷ ನಾವು ದೀಪಾವಳಿ ಹಬ್ಬಕ್ಕೆ ಹರ್ಷ ಶೋರೂಮ್ ಬಂದಿದ್ದೀವಿ ಸ್ಪೆಷಲ್ ಐಟಮ್ಸ್ ತೊಗೊಳ್ತಾ ಇದ್ದೀವಿ ಏನಂತ ತೋರಿಸ್ತೀವಿ ನಿಮಗೆ ದೀಪಾವಳಿ ನಮಸ್ತೆ ಅಲ್ಲಿ ಅಂಗಡಿಗೆ ಹೋಗಿದ್ವಿ ಸಾಮಾನು ತೊಗೊಂಬಂದ್ವಿ ಹರ್ಷದೆಲ್ಲ ಐಟಮ್ಸ್ ಈಗ ದೀಪಾವಳಿಗೆ ಮ್ಯಾಲೆ ಹೋಗೋದ ಅಪ್ಪು ಇವೆಲ್ಲ ಏನು
ಇವರೆಲ್ಲ ಮೇಲೆ ಹೋಗ್ತಾ ಇದ್ವಿ. ಮೊನ್ನೆ ಕೆಳಗೆ ಟಿವಿ ತೊಗೊಂಡು ಹೋಗಿದ್ವಿ ನಾವು. ಇದೆ ನೋಡಿ ನಮಗೆ ಬೇಕಾಗಿದ್ದ ಐಟಮ್ಸ್. ಸೇಮ್ ಮೊದಲಾಗಿ ಪ್ಲೇಸ್ ಸೆಟ್ಟಿಂಗ್ ಅಂತ ಬರ್ತದೆ. 15 ಪ್ಲೇಸ್ ಅಂತಂದ್ರೆ ಅಪ್ರಾಕ್ಸಿಮೇಟ್ ಒಂದು 70 to 80 ಯುಟೆನ್ಸಿಲ್ಸ್ ಒಮ್ಮೆ ನಾವು ಪ್ಲೇಸ್ ಮಾಡ್ಬೋದು. ದೊಡ್ಡ ಇದೆಯಲ್ಲ ಇದು ಸೈಜ್. ಇದು ದೊಡ್ಡದಿದೆ, ಇದು 15 ಪ್ಲೇಸ್ ಇದೆ, ಇದು 14 ಪ್ಲೇಸ್ ಇದೆ. ಒಂದು ಪ್ಲೇಸ್ ಚಿಕ್ಕದಿರುತ್ತೆ, ಏನು ಅಡ್ಜಸ್ಟ್ಮೆಂಟ್ ಬರ್ತಾವಲ್ಲ, ಒಂದು ಪ್ಲೇಸ್ ಚಿಕ್ಕದಿದೆ. ಅಲ್ಲ ಪ್ಲೇಟ್ ದೊಡ್ಡ ಪ್ಲೇಟ್ ಕೊಡ್ತದ? ಹಾಂ ಕೊಡ್ತೀವಿ. ಇದೆಲ್ಲ ಹಿಂಗೆ ಮೇಲ್ ಮಾಡಲೇಬೇಕಾ ಪ್ಲೇಟ್ ಇಡುವಾಗ? ಹಾಂ, ನಿಮ್ಗೆ ಅಲ್ಲಿ ಬೇಕಂದ್ರೆ ಅಲ್ಲಿ ಇಡಬೇಕಂತಂದ್ರೆ ಅದನ್ನ ಮೇಲ್ ಮಾಡಿ ಇಟ್ಕೊಬೋದು. ಅದ್ರ ಮೇಲೆ ಇಡಬೇಕು ಅದು? ಅಲ್ಲ ಸ್ಟೇಟ್ ಇಡಬೇಕು. ಟೂ ರ್ಯಾಕ್. ಮತ್ತೆ ಏನು ಸ್ಕೀಮ್ ಇದೆ? ಎಲ್ಲ ವಿತ್ ಗಿಫ್ಟ್ ಎಲ್ಲ ಸೇರಿಸಿ. ಗೊತ್ತಿರೋದಂದ್ರೆ ಬರೀ LG ಮಾತ್ರ ಗೊತ್ತದೆ. ಕಂಪ್ನಿ LG ಅಷ್ಟೇ ಕಂಪ್ನಿ ಗೊತ್ತದೆ. ಸಪ್ರೇಟ್ ತಗೋಬೇಕು ಸರ್, ಯಾಕಂದ್ರೆ ಬರ್ತೈತೆ. ಈ ರೀತಿ ತೋರ್ಸಾರ ನೋಡಿ ಅವ್ರು. ಅದೇ ಅದೇ ತೋರ್ಸಾಕೈತಾರಂತ. ಅಲ್ಲ ಇದಕ್ಕೆ ಎರಡು ಬಂದಿದೆಯಲ್ಲ, ಇದು ಇದೇನು ಇಲ್ಲೊಂದು ಇರ್ತದ? ಅಲ್ಲ ಅದು ನಾವು ಡೆಮೋ ಇಟ್ಟೇವಲ್ರಿ, ಅದಕ್ಕೋಸ್ಕರ ಡೆಮೋ ಸಲ ಅಲ್ಲ ಈ ಡಬ್ಬ ಇದೆಯಲ್ಲ, ಇದ್ರ ಪಲ್ಯದ ಇದು ಇಷ್ಟೊಂದು ಪಲ್ಯ ಹಾಕೋದ? ಪಲ್ಯದ್ದು ಬೇಕಾದ್ರೆ ಅಂದ್ರೆ ನಮ್ಗೆ ಈಗ ಚಪಾತಿ ಕಟ್ಟಿದ್ವಿ ಅಂದ್ರೆ ಪಲ್ಯಗೆ ಹಾಕೋದಂತ ಬೇಕಾಗಿತ್ತು. ಪಲ್ಯದ ಹಾಕೋದು ಇದು ಸ್ಟೆಪ್ ಸಿಗುತ್ತೆ. ಅದೇ ಎಲ್ಲಿದೆ ತೋರಿಸಿ ಅಲ್ಲ. ಅಂದ್ರೆ ಈ ಟೈಪ್ ಇದೆ ಸ್ಟೆಪ್. ಭಾಳ ದೊಡ್ಡ ಸೈಜ್ ಆಗ್ತದಲ್ಲ. ನಮ್ಗೆ ಬೇಕಾದ್ರೆ ಇದೇ ತಗೋಬೇಕು. ಇದರಲ್ಲಿ ಅದ ನೋಡಿ ಶಾಂಭವಿ ಅಪ್ಪ ತೋರ್ಸಲ್ಲಿ ಡಬ್ಬಗಳು ಹೆಂಗೆ. ಹಾಂ ಅದೇ ಈ ಥರನೇ ಕೇಳ್ತಾ ಇದ್ದೀನಿ. ಈ ಟೈಪ್ ಇಲ್ರಿ ಮೇಡಮ್, ಈ ಸಣ್ಣದೊಳಗೆ ಈ ಟೈಪ್ ಇಲ್ಲ. ಅದೇ ಕಟ್ಟ ಆಗ್ತಾ ಇದಾವು, ಸ್ವಲ್ಪ ಹೊತ್ತು ಆದ್ಮೇಲೆ ಕಟ್ಟ ಆಗಿಬಿಡ್ತಾ ಇದಾವೆ ರೀ. ಅಪ್ಪು ಇದೇನು ಬೇರೆ ಟೈಪ್ ಅದೇನು? ಅಪ್ಪು ಇದು ತಗೋದು ನೋಡಿ. ಹಾಂ ಅದು ಐತ್ಲಾ. ಇದು ಯಾವ್ದಿದೆ ನೋಡಿ ಶಾಂಭವಿ. ಯಾಕಂದ್ರೆ ಇವು ಜಾಸ್ತಿ ಪಲ್ಯ ಕೊಡಲ್ಲ ಇದರಲ್ಲಿ. ಆಮೇಲೆ ಇದು ರಬ್ಬರ್ ಸಿಗ್ತಾ ಇಲ್ಲ ನಮಗೆ. ಇದು ರಬ್ಬರ್ ಸಿಗ್ತಾ ಇಲ್ಲ. ಹಾಂ ಇದು ಚಲೋ ಐತೆ ನೋಡಿ. ಇದೊಂದು ತಗೊಂಡ್ಬಿಟ್ರೆ ಅಪ್ಪು ಚಲೋ ಐತೆ. ಇವು ಹಿಂಗೆ ಮಾಡ್ಬೋದು. ಆಯ್ತು, ಸದ್ಯಕ್ಕೆ ಒಂದು ನೋಡೋಣ, ಮತ್ತು ಆಮೇಲೆ ತೊಗೊಳ್ಬಿಡ್ಬೋದು. ಇಷ್ಟ ಎಲ್ಲ ಐಟಮ್ಸ್ ಅದಾವ ಹಿಂಗೆಲ್ಲ. ಮತ್ತು ಇಲ್ಲಿದೆ ಅಲ್ಲ, ಈ ಥರ ಇದೆಯಲ್ಲ, ಇದೇ ಥರ ಒಂದು ಬಾಕ್ಸ್ ಬರ್ತದೆ ನೋಡಿ. ಇದಕ್ಕೆ ಒಂದು ಇನ್ನೊಂದು ಚಪಾತಿ ಇಡಕ್ಕೆ ಬಾಕ್ಸ್ ಬರ್ತದೆ. ಹಾಂ ಇದೇ ಟೈಪು. ಇದು ಪಲ್ಯ ಇಡಕ್ಕೂ ಮತ್ತೊಂದು ಚಪಾತಿ ಇಡಕ್ಕೂ ಬರ್ತದೆ. ಇಂಥದ್ದೇ ಸ್ವಲ್ಪ ತೋರಿಸಿ, ಇಷ್ಟು ಸೈಜ್. ಅದೇ ನೀವು ಹೇಳ್ತೇವೆ ಗೊತ್ತಾಯ್ತು, ಆದರೆ ಸ್ಟಾಕ್ ಇಲ್ಲ. ಹೌದಾ? ಅಂದರೆ ಇಲ್ಲಿಂದ ತೊಗೊಂಡೋಗಿದ್ವಿ ನಾವು, ಅದು ಭಾಳ ಚಲೋ ಬಂತು. ಇದಕ್ಕೆ ರಬ್ಬರ್ ಇರಲ್ಲ, ಏನಿರಲ್ಲ, ಸುಮ್ಮನೆ ಹಾಗೆ ಅದೇ. ಇದು ಒಂದು ತೊಗೊತೀನಿ, ಹಾಗೆ ಇರಲಿ. ಯಾಕಂದರೆ ಯಾವಾಗಾದ್ರೂ ಅಟ್ಲೀಸ್ಟ್ ಡಬ್ಬ ಒಳಗೆ ಪಲ್ಯ ಆದರೂ ಹಾಕಿ ಬರ್ತದೆ. ಇದು ಒಂದು ಕೊಟ್ಬಿಡಿ. ಹಾಂ ಇದು ಮಸ್ತ್ ಐತ್ಲ. ಹೌದು, ಇದು ಚಲೋ ಐತೆ ನೋಡಿ. ಇದೇ ಇರಲಿ, ಆಗ್ತದ ಇರಲಿ, ಸದ್ಯ ಇರಲಿ. ಅದೇನು ಡಿಶ್ ವಾಷರ ತೊಳಿತೈತ್ಲ. ಬೇಕಾಗಿತ್ತಲ್ಲ, ಬಾ. ಶಾಂಭವಿಗೆ ಒಂದು ಸಪ್ರೇಟ್ ಚಾನ್ಗಿ ಬೇಕಾಗದ. ಯಾಕೆ ಗೊತ್ತಾ ನಿಮ್ಗೆ? ಚಾಯ್ ಬೇಡ ಅವಳಿಗೆ. ಚಾಯ್ದು ಯಾರಾದರೂ ತೊಗೊಂಡ್ರಂದ್ರೆ ಮನೆ ಒಳಗೆ ಗಲಾಟೆ ಶುರುನ. ಅದಕ್ಕೆ ಚಾಯ್ದು ಯೂಸ್ ಮಾಡೋದಿಲ್ಲ ಅಂತ. ಸಲುವಾಗಿ ಯಾವ ತೊಗೋತಾಳೆ ನೋಡೋಣ.
ಮನೆಗಳಿಗೆ ಎಷ್ಟೊಂದು ಚಾನಿಗೆಗಳಿದ್ರು ಸಾಕಾಗಲ್ಲ ಚಾಯ್ ಸಲುವಾಗಿ. ಎಷ್ಟೊಂದು ಹೊಸ ಹೊಸ ಐಟಮ್ಸ್ ಬರ್ತಾವೆ. ಈ ಥರ ಇಲ್ಲಿ ಡಬ್ಬ ಇದೆ. ಇಲ್ಲಿ ಕರೆಂಟ್ ಹೋಯ್ತು ಒಮ್ಮೆ. ಇನ್ವರ್ಟರ್ ಸ್ಟಾರ್ಟ್ ಆಗಿದೆ. ಅದ ಯಾವ್ದು ಬೇಕು ನೋಡಿ ನಿಮ್ಮ ಸೈಜ್. ನಿನ್ಗೆ ಆ ಕಡೆ ತಗೋದು ಅಂತ ಪ್ಲಾಸ್ಟಿಕ್ ಬೇಡ, ಅದೇ ಆ ಕಡೆ ಇದ್ರೊಳಗಿನ ತಗೋ. ಆಮೇಲೆ ಹಾಂ ಇದು ಚಲೋ ಐತೆ ನೋಡಿ. ಭಾಳ ಸಣ್ಣ ಐತೆ ಸೂಕ್ಷ್ಮ. ಹಾಂ ಆಯಿತು. ನನಗೆ ಚಾಯ್ ಅಂದ್ರೆ ಭಾಳ ಇಷ್ಟ ಅಂತ ನಿಮ್ಗೆ ಗೊತ್ತಿದೆ ಮೊದಲು. ಅದಕ್ಕೆ ಚಾಯ್ ಕಪ್ ನೋಡಿದೆ. ನಾ ಮೊದಲು ನೋಡ್ತಿರ್ಲಿಲ್ಲ ಚಾಯ್ ಕಪ್ ಎಲ್ಲ. ನನಗೆ ಇದೇ ಬೇಕು ಅದೇ ಬೇಕು ಅಂತಿರಲಿಲ್ಲ. ಈಗ ನನಗೂ ಏನಾಯ್ತು ನೋಡಿ, ಮತ್ತೆ ಸಣ್ಣ ಹುಡುಗರು ಆಟಿಕೆ ಸಂಬಂಧ ಐತೆ ಅದು. ಅಂದರೆ ಈಗ ನಮಗೆ ಜಾಗ ಇಲ್ಲಾಗಿತ್ತಂದ್ರೆ ಈ ಟೈಪ್ ಇಟ್ಕೋಬೋದು. ಮತ್ತು ನೋಡಿ ಇವ್ರು ಎಷ್ಟು ದೊಡ್ಡ ಹರ್ಷಾಗಿ ಬಂದಿದ್ದಾರೆ ಮತ್ತು ಏನು ತಮಾಷೆ ಮಾಡತ್ತಾರೆ ನೋಡಿ. ಏನು ರೀ ನೀವು ಬಟ್ಟೆ ನೋಡಿದ್ರೆ ಎಲ್ಲ ಸಿಟಿ ಬಾಯ್ ಥರ ಹಾಕೊಂಡಿದ್ದೀರಾ, ಮತ್ತು ಹಿಂಗ್ಯಾಕೆ ಹಳೆಯವ್ರ ಥರ ತಲೆ ಮೇಲೆ ಇಟ್ಕೊಂಡಿದ್ದೀರಾ. ಮತ್ತು ತಗೋದು ಬ್ಯಾಗ್ ಮ್ಯಾಲೆ ಹಾಕ್ರಿ. ಮತ್ತೇನು ಕೆಲಸ, ಮತ್ತೇನು ತೊಗೊಳಗಿದ್ದೀರಾ? ಮ್ಯಾಲೆ ಬೇಡ ಈಗ ರೀ. ಮ್ಯಾಲೆ ಯಾಕ್ರಿ, ಮ್ಯಾಲೆ ಯಾಕ್ರಿ. ಎಷ್ಟು ದೊಡ್ಡದ್ರೀಪ ಇದು. ಇದು ಬೇಕಾಗಿತ್ತಂತ. ಇದು ಇನ್ನೂ ಪರವಾಗಿಲ್ಲ. ಇದು ಕಲರ್ ಡಿಫ್ರೆಂಟ್ ಐತಿ. ಅದು ಟಿವಿ ಇದು ಟಿಫೈ ಒಂದು ಮಸ್ತ್ ಕಾಣಿಸೋದು. ಬೇರೆ ಟೈಪ್ ಐತಿ. ಇನ್ಯಾಗ ರಾಕಿಂಗ್ ಚೇರ್. ಇದ್ರೊಳಗೆ ಹಾಕಿ ಶೌಟ್ ಅಲ್ರಿ ಇವತ್ತು ಕುಂತಿದ್ರಲ್ಲ ಅದು ಹಾಕಿ ಇಷ್ಟ. ಅದು ನಿಮ್ಗೆ 13,850 ಕೊಡ್ತದೆ. ಹಾಂ ಆಕಾಶಿಕ ಇದು ಸಾಗವಾನಿ. ಶೋರೂಮ್ ಹೋಗ್ತಾ ಇದೆ. ಮತ್ತು ಅಪ್ಪು ಕಾರ್ ಡ್ರೈವಿಂಗ್ ನಡೆಸಿದ್ದಾನೆ. ಇಲ್ಲಿ ಶಾಂಬು ಇಲ್ಲಿ ಕೂತಾಳೆ. ಮತ್ತು ಇದು ತರಕಾರಿಗಳು ಇಲ್ಲಿ ತುಂಬಿ ಇಟ್ಕೊಂಡು ಕೂತಿದ್ದೀವಿ. ನೋಡಿದ್ರೆ ಏನು ನೋಡ್ಕೊಂಡು ಬಂದ್ವಿ ನಾವು. ಭಾಳ ದಿನದಿಂದ ನಮಗೆ ತಗೊಳ್ಳೋದೈತಿ. ಏನು ಹೊಸ ಅತಿಥಿ ನಮ್ಮ ಮನ್ಯಾಗ ಬರೋದೈತಿ ಅಂತ ಗೊತ್ತಾಯ್ತಲ್ಲ ನಿಮಗೆ. ಒಂದೊಂದು ಟೈಮ್ ಬರ್ತಾವಲ್ಲ, ಆ ಟೈಮ್ ಬರೋ ತನಕ ನಾವು ಕಾಯ್ಬೇಕಂತ ಅಂತೇವಲ್ಲ. ನಮ್ಮ ಟೈಮ್ ಈಗ ಬಂದೈತಿ. ನಮ್ಮ ಮನೆಗೆ ಏನೋ ಬರೋದದ ಸ್ಪೆಷಲ್. ನೀವು ನೋಡ್ರಂತೆ ನಿಮಗೂ ಎಲ್ಲ ಹೇಳ್ತೀವಿ. ಮತ್ತೆ ಏನೇನು ಕೆಲಸ ತೆಗಿತೀವಿ ನೋಡ್ರಂತೆ. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತೆ ನೋಡೋಣ ಏನೇನಾಗ್ತದೆ ಎಲ್ಲ ಬಿಟ್ಟು. ನೀನು ಒಮ್ಮೆ ನಮಗಲ್ಲಿ ಹರ್ಷ ಶೋರೂಮ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಅನಿಸಿತು? ಯಾವಾಗೂ ಇಷ್ಟು ವರ್ಷ ನಾವು ನಿಮ್ಮ ಯಾರ ಮನೆ ಒಳಗೆ ಡಿಶ್ ವಾಷರ್ ಅದ ನಮ್ಗೆ ಕಮೆಂಟ್ ಮಾಡ್ರಿ. ನಿಮಗೆ ಸಮೂಹ ಹೇಳಿದಾಳ ಗೊತ್ತಾಗದ, ಅದಕ್ಕೆ ಸರಿ ಇದೆ ಏನಿಲ್ಲ ನಮ್ಗೆ ಹೇಳ್ರಿ. ಮತ್ತೆ ನೋಡ್ಕೊಂತೀರಿ ನಾವು ಏನೇನು ಮಾಡ್ತೀವಿ, ಏನೇನು ನಡೆದದ. ನಮ್ಮ ಜೀವನ ಒಳಗೆ ಎಷ್ಟೊಂದು ಬದಲಾವಣೆಗಳು ನಿಮ್ಮಿಂದ ಆಗ್ತಾ ಇದಾವ ಮತ್ತು ಆಗ್ತಾನೆ ಇರ್ತಾವ. ಆ ಬದಲಾವಣೆಗಳು ನೋಡಕ್ಕೆ ರೆಡಿ ಇದಾರಲ್ಲ ನೀವು. ರೆಡಿ ಇದ್ರೆ ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಗಳು ನೋಡ್ರಿ, ಭಾಳಷ್ಟು ಶೇರ್ ಮಾಡಿರಿ ಎಲ್ಲರಿಗೂ. ಆರಾಮಾಗಿ ಮತ್ತೆ ಏನು ನಡೀರಿ ನಮ್ಮ ಮನೆಗೆ. ಈಗ ಸಾಯಂಕಾಲ 5:30 ಆಯ್ತು. ಈಗ ಆರಾಮಾಗಿ ಬಂದ್ವಿ. ಮತ್ತು ನೋಡಿದ್ರಲ್ಲ ನಾಮಕರಣ ಕಾರ್ಯಕ್ರಮ ಹೆಂಗಾಯಿತು. ಸ್ವಲ್ಪ ಲೇಟ್ ಆಯ್ತು ನಮಗೆ ಹೋಗಕ್ಕೆ. ಆದರೂ ಎಲ್ಲರಿಗೂ ಭೇಟಿಯಾಗಿ ಬಂದ್ವಿ. ನೋಡಿರಿ ನಿಮಗೆ ಹೆಂಗೆ ಅನಿಸ್ತದೆ ವಿಡಿಯೋ. ಮತ್ತು ನಾವು ಏನು ಡಿಸೈಡ್ ಮಾಡಿದ್ದೀವಿ ಅದು ನೋಡಿರಿ. ವಿಡಿಯೋನು ಬರ್ತಾವೆ, ಶಾರ್ಟ್ಸ್ಗಳು ಬರ್ತಾವೆ. ಮತ್ತು ಆಮೇಲೆ ಸ್ವಲ್ಪ ನಾವು ಈಗ ಟಿವಿಯಾಗೂ ನೋಡೋರದೇವಿ. ಅದರ ಡೆಮೋ ಎಲ್ಲ ಹೆಂಗೆ ಏನು ಯೂಸ್ ಮಾಡೋದಂತ ಅದು ನೋಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಏನೇನಾಗ್ತದೆ ಫೈನಲಿ ನಿಮ್ಗೆ ಮಾತಾಡಿ ಹೇಳ್ತೀವಿ. ಸದ್ಯ ಸ್ಮಾಲ್ ವಿಡಿಯೋ ಆಯ್ತಂದ್ರೆ ಇಲ್ಲೇ ಮುಗಿಸ್ತೀನಿ. ಇಲ್ಲಾಂದ್ರೆ ವಿಡಿಯೋ ಕಂಟಿನ್ಯೂ ಮಾಡೋದಿದ್ರೆ ಮಾಡ್ತೀನಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಗೆ ನಿಮ್ಗೆ ಭಾಳಷ್ಟು ಧನ್ಯವಾದ.